ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇತ್ತೀಚೆಗೆ ನಮ್ಮ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಹಾಗೆ ಹಲವಾರು ಸ್ಟಾಕ್ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದಾವೆ. ಇಂತಹ ಸಮಯದಲ್ಲಿ ನಮ್ಮ ಹಲವು ವ್ಯೂವರ್ಸ್ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಅದೇನಂತಂದ್ರೆ, ಈಗ ಅಂಡರ್ ಪರ್ಫಾರ್ಮ್ ಮಾಡ್ತಿರುವಂತ ಹಾಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದಾಗಿರುವಂತ ಒಳ್ಳೆ ಸ್ಟಾಕ್ಗಳ ಬಗ್ಗೆ ತಿಳಿಸ್ಕೊಡಿ ಅಂತ. ಈ ವಿಡಿಯೋದಲ್ಲಿ ನಾನು ಸುಮಾರು 8 ಶೇರ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಈ 8 ಶೇರುಗಳು ಕೂಡ ಬ್ಲೂ ಚಿಪ್ ಕಂಪನಿಗಳು. ಒಂದು ಕಾಲದಲ್ಲಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಹೆಸರುವಾಸಿಯಾಗಿರುವಂತ ಶೇರುಗಳು. ಆದ್ರೆ ಫಾರ್ ಟೈಮ್ ಬೀಯಿಂಗ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಸ್ವಲ್ಪ ಡೌನ್ ಅಲ್ಲೂ ಇರಬಹುದು, ಅಥವಾ ಕನ್ಸಾಲಿಡೇಷನ್ ಅಲ್ಲಿ ಇರಬಹುದು, ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇರಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಲಾಸ್ಟ್ 1.5-2 ವರ್ಷದಿಂದ ಕೊಡ್ತಿದ್ದಾವೆ. ಅಂತಹ 8 ಶೇರುಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ 8 ಶೇರುಗಳನ್ನ ನೀವು ಸ್ಟಡಿ ಮಾಡಿ, ಇನ್ ಕೇಸ್ ನಿಮಗೆ ಈ ಕಂಪನಿಗಳು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತವೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಸ್ಟಡಿ ಮಾಡಿದ ನಂತರ. ಹಾಗೆ ನಾನಿಲ್ಲಿ ಕಂಪನಿಗಳ ಬಗ್ಗೆ ಡೀಟೇಲ್ ಆಗಿ ಹೋಗ್ತಾ ಇಲ್ಲ, ಯಾಕೆಂತಂದ್ರೆ 8 ಕಂಪನಿಗಳ ಬಗ್ಗೆ ಒಂದೇ ವಿಡಿಯೋದಲ್ಲಂತೂ ಡೀಟೇಲ್ ಆಗಿ ನಾವು ಕವರ್ ಮಾಡೋಕ್ಕಾಗೋದಿಲ್ಲ. ಕಂಪನಿಗಳು ಹಾಗೆ ಅವುಗಳ ರಿಟರ್ನ್ ಪ್ರೊಫೈಲ್ ಅದನ್ನಷ್ಟೇ ನಾನು ಕವರ್ ಮಾಡ್ತಾ ಇದ್ದೀನಿ. ನೀವು ಕಂಪನಿಗಳ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಬ್ಯಾಲೆನ್ಸ್ ಶೀಟ್, ಹಾಗೆ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಈ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಬನ್ನಿ ನೋಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವೆಲ್ಲ ಕಂಪನಿಗಳಿದ್ದಾವೆ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗಲೇ ಮೊದಲನೇ ಸ್ಟಾಕ್ ನಾನು ಅವಾಗಲೇ ಹೇಳಿದೆ ಬ್ಲೂ ಚಿಪ್ ಕಂಪನಿಗಳು ಅಂತನ. ಮೊದಲನೇ ಸ್ಟಾಕ್ ನೋಡ್ಬೋದು ಟೈಟನ್ ಕಂಪನಿ. ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 2.9 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಆಲ್ಮೋಸ್ಟ್ ನಿಯರ್ಲಿ 3 lakh crore ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಲಾಸ್ಟ್ 6 months ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡ್ಬೋದು 11% ಡೌನ್ ಇದೆ. ಹಾಗೆ 1 year ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 4% ಪಾಸಿಟಿವ್ ಇದೆ. ಆದ್ರೆ ನೀವು ಇಲ್ಲಿ ನೋಡ್ಬೋದು ಡೇಟ್ ಅನ್ನು ಜನವರಿ 29 ಹೈ ಅನ್ನ ಅಚೀವ್ ಮಾಡಿತ್ತು ಸ್ಟಾಕ್. ಅಲ್ಲಿಂದ ಕೂಡ ಈವನ್ ನಾವು ಡೌನ್ ಅಲ್ಲೇ ಇದೆ ಸ್ಟಾಕ್. ಅರೌಂಡ್ 15% ಡೌನ್ ಅಲ್ಲಿದೆ. ಖಂಡಿತ ಒಳ್ಳೆ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಟೈಟನ್ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ, ಕೊಡ್ತಿರುವಂತಹ ಕಂಪನಿ. 5 years ಪರ್ಫಾರ್ಮೆನ್ಸ್ ನೋಡಬಹುದು. ಒಂದು ಬ್ಲೂ ಚಿಪ್ ಕಂಪನಿಯಲ್ಲಿ 156% ರಿಟರ್ನ್ಸ್ ಅಂದ್ರೆ ಅದು ಬೆಸ್ಟ್ ರಿಟರ್ನ್ಸ್ ಅಂತಾನೆ ಅರ್ಥ. ಹಾಗೆ ಈ ಹಿಂದೆ ಕೂಡ ಸಾಕಷ್ಟು ಅಪಾರ್ಚುನಿಟೀಸ್ ಅನ್ನ ಕೊಟ್ಟಿತ್ತು. ನೀವು ಇಲ್ಲಿ ಕೂಡ ನೋಡಬಹುದು 28%. ಈ ರೀತಿ ಡೌನ್ ಫಾಲ್ಗಳು ಈ ಸ್ಟಾಕ್ ಅಲ್ಲಿ ತುಂಬಾನೇ ಕಡಿಮೆ, ಯಾಕಂದ್ರೆ ಒಂದು ಬ್ಲೂ ಚಿಪ್ ಕಂಪನಿ ಆಗಿರೋದ್ರಿಂದ ಅಂತ ಒಳ್ಳೆ ಅವಕಾಶವನ್ನು ಕೊಟ್ಟಿತ್ತು. ಹಾಗೆ ಇಲ್ಲೂ ಕೂಡ ನೋಡಬಹುದು, ಇಲ್ಲೂ ಕೂಡ ಅರೌಂಡ್ 15% ಡೌನ್ ಆಗಿತ್ತು. ಈಗಲೂ ಕೂಡ 15% ಡೌನ್ ಅಲ್ಲಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ. ಟಾಟಾ ಗ್ರೂಪ್ ನ ಕಂಪನಿ. ಟೈಟನ್ ಅಂದ ತಕ್ಷಣ ಬರೀ ವಾಚಸ್ ಅಂತ ಇಟ್ಕೊಳ್ಬೇಡಿ. ಕಂಪನಿಯ ಮೆಜಾರಿಟಿ ರೆವಿನ್ಯೂ ಬರೋದು ಜ್ಯುವೆಲರಿ ಸೆಗ್ಮೆಂಟ್ ಇಂದ. ಮೊನ್ನೆ ತಾನೇ ನಾವು ಒಂದು ನ್ಯೂಸ್ ಅನ್ನು ಕೂಡ ನೋಡಿದ್ವಿ. ಬಾಂಗ್ಲಾದೇಶಲ್ಲಿ ಅಲ್ಲಿನ ಒಂದು ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ತನಿಷ್ಕ್ ಬ್ರಾಂಡ್ ಅನ್ನ ಬಾಂಗ್ಲಾದೇಶಲ್ಲೂ ಕೂಡ ಲಾಂಚ್ ಮಾಡಿದೆ. ಮತ್ತೆ ಮೊನ್ನೆ ಬಿಸ್ನೆಸ್ ಅಪ್ಡೇಟ್ಸ್ ಕೂಡ ಬಂದಿದೆ. ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲೂ ಕೂಡ ನೋಡಬಹುದು 9% ಗ್ರೋತ್ ಕಂಡು ಬಂದಿದೆ. Q1 ರೆವಿನ್ಯೂ ನಲ್ಲಿ 61 ಹೊಸ ಸ್ಟೋರ್ಸ್ ಆಡ್ ಆಗಿದೆ. ಓವರ್ ಆಲ್ ಪಾಸಿಟಿವ್ ಇದೆ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ. ಕಂಪನಿಯನ್ನ ಸ್ಟಡಿ ಮಾಡಬಹುದು. ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲದೆ ಇರಬಹುದು, ಬಟ್ ಲಾಂಗ್ ರನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಪೊಟೆನ್ಶಿಯಲ್ ಇರುವಂತಹ ಕಂಪನಿ. ಅರೌಂಡ್ 15% ಡಿಸ್ಕೌಂಟ್ ಅಲ್ಲಿ ಕೂಡ ಸಿಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. 15% ಬಿದ್ದಿದೆ ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತಲ್ಲ, ಎಲ್ಲ ಕಂಪನಿಗಳು ಕೂಡ ಬೀಳ್ತವೆ. ಬಿದ್ದು ಎದ್ದೆ ಹೋಗೋದು ಮುಂದೆ. ಹಾಗಾಗಿ ಸ್ಟಡಿ ಮಾಡಬಹುದು ಟೈಟನ್ ಅನ್ನ. ನಂತರ ಎರಡನೇ ಸ್ಟಾಕ್ ಬರೋದಾದ್ರೆ ಪಿಡಿಲೈಟ್ ಇಂಡಸ್ಟ್ರೀಸ್. ಅದೇಸಿವ್ ಸೆಗ್ಮೆಂಟ್ ಅಲ್ಲಿ ನಂಬರ್ 1 ಸ್ಟಾಕ್, ಮಾರ್ಕೆಟ್ ಲೀಡರ್ ಅಂತಾನೆ ಹೇಳ್ಬೋದು. ಮಾರ್ಕೆಟ್ ಕ್ಯಾಪ್ ನೋಡಬಹುದು 1.5 ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 6 months ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 14% ಪಾಸಿಟಿವ್ ಇದೆ. 1 year ಅಲ್ಲೂ ಕೂಡ 18% ಪಾಸಿಟಿವ್ ಇದೆ. 5 years ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲೂ ಕೂಡ 156% ಪಾಸಿಟಿವ್ ಇದೆ. ಆದ್ರೆ 2022 ಹೈ ಏನಿದೆ ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಇತ್ತು ಸ್ಟಾಕ್. ಈಗ ಸ್ವಲ್ಪ ಮೇಲೆ ಹೋಗಿದೆ ಅಷ್ಟೇ, ನೋಡಬಹುದು ಅರೌಂಡ್ 8% 2022 ಹೈ ಇಂದ. ಸ್ಟಡಿ ಮಾಡಬಹುದು. ಇದು ಕೂಡ ತುಂಬಾ ಒಳ್ಳೆ ಕಂಪನಿ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ, ಒಂದು ಬ್ಲೂ ಚಿಪ್ ಕಂಪನಿ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ. ತುಂಬಾ ಒಳ್ಳೆ ಅಪಾರ್ಚುನಿಟಿಯನ್ನ ಈ ಕಂಪನಿ ಕೊಟ್ಟಿತ್ತು. ನಾವು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು, ನೀವು ಇಲ್ಲಿ ಅರೌಂಡ್ 20% ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಆಗಿತ್ತು. ಈಗ ಒಳ್ಳೆ ರಿಕವರಿ ಕೂಡ ಆಗಿದೆ. ಲಾಂಗ್ ಟರ್ಮ್ ಚಾರ್ಟ್ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ. ಸ್ಟಡಿ ಮಾಡಬಹುದು. ನಿಮ್ಗೆಲ್ಲ ಗೊತ್ತಿದೆ ಈ ಕಂಪನಿಯ ಮೈನ್ ಬ್ರಾಂಡ್ ಫೆವಿಕ್ವಿಕ್ ಅಥವಾ ಫೆವಿಸ್ಟಿಕ್ ಯಾವ ರೀತಿ ಬ್ರಾಂಡ್ ಅನ್ನ ಬಿಲ್ಡ್ ಮಾಡಿದೆ ಅಂತಂದ್ರೆ, ಯಾರ್ಯಾದ್ರು ಹೋಗಿ ಅದೇಸಿವ್ ಕೊಡಿ ಅಂತ ಕೇಳೋದಿಲ್ಲ. ಅದೇಸಿವ್ ಅಂದ್ರೆ ಅಂಟು, ಫೆವಿಕ್ವಿಕ್ ಕೊಡಿ ಅಂತ ಕೇಳ್ತೀವಿ. ಅಂದ್ರೆ ಅಂಟು ಅಂದ್ರೆ ಫೆವಿಕ್ವಿಕ್ ಅನ್ನೋ ರೀತಿಯಲ್ಲಿ ನನ್ನ ಬ್ರಾಂಡ್ ಅನ್ನ ಬಿಲ್ಡ್ ಮಾಡ್ಕೊಂಡಿದೆ ಕಂಪನಿ. ಇಲ್ಲೂ ಕೂಡ ಒಳ್ಳೆ ಪೊಟೆನ್ಶಿಯಲ್ ಇದೆ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ. ನೆಕ್ಸ್ಟ್ 3ನೇ ಸ್ಟಾಕ್ಗೆ ಬರೋದಾದ್ರೆ ಬಜಾಜ್ ಫೈನಾನ್ಸ್. ಬಜಾಜ್ ಫೈನಾನ್ಸ್ ಅಂತೂ ಸಾಕಷ್ಟು ಒಳ್ಳೊಳ್ಳೆ ಅವಕಾಶಗಳನ್ನ
ಮಧ್ಯ ಮಧ್ಯ ಕೊಡ್ತಾ ಇರುತ್ತೆ. ಸೊ ಈಸಿಯಾಗಿ ಸ್ಟಾಕ್ 20-30% ವರೆಗೂ ಕರೆಕ್ಷನ್ ಆಗುತ್ತೆ. ಅಷ್ಟೇ ಒಳ್ಳೆ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ. ಸಾಕಷ್ಟು ಸಲ ನಾವು ಅಪ್ ಟು 30% ಕರೆಕ್ಷನ್ ಅನ್ನ ನೋಡಿದೀವಿ ಸ್ಟಾಕ್ ಅಲ್ಲಿ. 4.5 ಲಕ್ಷ ಕೋಟಿ ನಿಯರ್ಲಿ ಇರುವಂತ ಮಾರ್ಕೆಟ್ ಕ್ಯಾಪ್ ಕಂಪನಿ, ತುಂಬಾ ದೊಡ್ಡ ಕಂಪನಿನೇ. ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅರೌಂಡ್ 8% ಡೌನ್ ಇದೆ. 1 ಇಯರ್ ಅಲ್ಲಿ ನೋಡಬಹುದು 6.5% ಡೌನ್ ಇದೆ. 5 ಇಯರ್ಸ್ ಅಲ್ಲಿ 91%. ಹಾಗೆ ನೀವು ಇಲ್ಲಿ ನೋಡಬಹುದು 5 ಇಯರ್ಸ್ ಅಲ್ಲಿ 2021 ಸೆಪ್ಟೆಂಬರ್ ಇಂದ ಕೂಡ ಸೇಮ್ ಫೇಸ್ ಅಲ್ಲಿ ಇದೆ. ಕನ್ಸಾಲಿಡೇಷನ್, ರಿಟರ್ನ್ಸ್ ಇಲ್ಲ, ಅರೌಂಡ್ 8-9% ಡೌನ್. ಹಾಗೆ ಮಧ್ಯದಲ್ಲಿ ನೋಡಬಹುದು ಎಷ್ಟು ಡೌನ್ ಆಗಿತ್ತು ಅಂತ 30%. ಹಾಗೆ ಮತ್ತಷ್ಟು ರಿಕವರಿ ಮಾಡಿ ಮತ್ತೆ ನೋಡಬಹುದು ಮೋರ್ ದೆನ್ 25%. ನಂತರ ರಿಕವರಿ ಮಾಡಿ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಆಲ್ಮೋಸ್ಟ್ 2.5 ವರ್ಷದಿಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಈ ಸ್ಟಾಕ್. ಈ ರೀತಿ ಅವಕಾಶಗಳು ಯಾವಾಗ್ಲೂ ಸಿಗೋದಿಲ್ಲ. ಖಂಡಿತ ಇವತ್ತಲ್ಲ ನಾಳೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ. ನಿಮ್ಗೆ ಗೊತ್ತಿದೆ ಇದಕ್ಕೆ ಕಾಂಪಿಟೇಷನ್ ಕೂಡ ಇದೆ. ಇತ್ತೀಚೆಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇದೆ ಸೆಗ್ಮೆಂಟ್ ಗೆ ಎಂಟರ್ ಆಗಿರೋದ್ರಿಂದ ಆ ಒಂದು ಪಾಯಿಂಟ್ ಕೂಡ ಕನ್ಸಾಲಿಡೇಷನ್ ನಲ್ಲಿ ಇರಕ್ಕೆ ಕಾರಣ ಆಗಿದೆ. ಇಲ್ಲ ಅಂದಿದ್ರೆ ಮೇ ಬಿ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರ್ತಾ ಇತ್ತು. ಬಟ್ ಫಾರ್ ಶೂರ್ ಇದಕ್ಕೂ ಒಂದಿನ ಬರುತ್ತೆ, ಅವತ್ತು ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇನ್ ಕೇಸ್ ಏನು ಈ ಕನ್ಸಾಲಿಡೇಷನ್ ಫೇಸ್ ಇದೆ, ಇದನ್ನ ಬ್ರೇಕ್ಔಟ್ ಆದ್ರೆ ಮಲ್ಟಿ ಇಯರ್ ಬ್ರೇಕ್ಔಟ್ ಅಂತಾರೆ, ಆದ್ರೆ ಖಂಡಿತ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಬರುತ್ತೆ. ಅದು ಯಾವತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ನೋಡಬಹುದು ಎಂತ ಒಳ್ಳೆ ಪರ್ಫಾರ್ಮೆನ್ಸ್. ಕೋವಿಡ್ ಟೈಮ್ ಅಲ್ಲಂತೂ ಭರ್ಜರಿಯಾಗಿ ಡೌನ್ ಆಗಿತ್ತು ನೋಡಬಹುದು, ಆಲ್ಮೋಸ್ಟ್ 60%. ನಂತರ ಅಷ್ಟೇ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಆಲ್ಮೋಸ್ಟ್ ಬಿಲೋ 2000 ವರೆಗೂ ಕೂಡ ಈ ಸ್ಟಾಕ್ ಬಂದಿತ್ತು. ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಯಾವುದೇ ದೊಡ್ಡ ಕಂಪನಿ ಬಿಸ್ನೆಸ್ ಇಳಿದಾಗ ಖಂಡಿತ ಮಾರ್ಕೆಟ್ ಶೇರ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಇಂತ ಪ್ರಯತ್ನದಲ್ಲಿ ಮೋಸ್ಟ್ ಆಫ್ ದ ಟೈಮ್ ಸಣ್ಣ ಸಣ್ಣ ಕಂಪನಿಗಳೇನಿರ್ತವೆ ಅವುಗಳ ಮಾರ್ಕೆಟ್ ಶೇರ್ ಕಡಿಮೆ ಆಗುತ್ತೆ. ಬಿಟ್ರೆ ದೊಡ್ಡ ಕಂಪನಿಗಳ ಮಾರ್ಕೆಟ್ ಶೇರ್ ಕಡಿಮೆ ಆಗೋದು ತುಂಬಾ ಕಡಿಮೆ. 0.5%, 1% ಕಡಿಮೆ ಆಗ್ಬೋದೇನೋ. ಬಟ್ ಸಣ್ಣ ಸಣ್ಣ ಕಂಪನಿಗಳೇನಿರ್ತವೆ ಅವುಗಳಿಗೆ ತುಂಬಾನೇ ದೊಡ್ಡ ಹೊಡೆತ ಬೀಳುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ NBFC ಸೆಗ್ಮೆಂಟ್ ಅಲ್ಲಿ ಬಜಾಜ್ ಫೈನಾನ್ಸ್ ನಂಬರ್ 1 ಸ್ಟಾಕ್, ಮಾರ್ಕೆಟ್ ಲೀಡರ್ ಮಾರ್ಕೆಟ್ ಶೇರ್ ಅಲ್ಲೂ ಕೂಡ. ಸೊ ಹಾಗಾಗಿ ಇದರಿಂದ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುತ್ತೆ ಅನ್ನೋ ನಂಬಿಕೆ ಅಂತೂ ಇದೆ ಈ ಸ್ಟಾಕ್ ಮೇಲೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಆಸ್ ಆಫ್ ನೌ ಸ್ಟ್ರಗಲ್ ಮಾಡ್ತಿದೆ ಕನ್ಸಾಲಿಡೇಟ್ ಆಗಿ. ನಂತರ 4ನೇ ಸ್ಟಾಕ್ಗೆ ಬರೋದಾದ್ರೆ ಏಷ್ಯನ್ ಪೇಂಟ್ಸ್. ಇದು ಕೂಡ ಅಷ್ಟೇ, ಅಗೇನ್ ಏಷ್ಯನ್ ಪೇಂಟ್ಸ್ ಕೂಡ ಬಿರ್ಲಾ ವಾಪಸ್ ಎಂಟರ್ ಆಯ್ತು ಅನ್ನೋ ಕಾರಣಕ್ಕೆ ಸ್ಟ್ರಗಲ್ ಮಾಡ್ತಿದೆ. ಆಲ್ಮೋಸ್ಟ್ 2800-3000 ರೇಂಜ್ ಅಲ್ಲಿ ಆಟ ಆಡ್ತಿದೆ. ಇದು ಕೂಡ ಆಲ್ಮೋಸ್ಟ್ 2 ವರ್ಷ ಹತ್ತಿರ ಆಗಿದೆ. ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು, ನಿಯರ್ಲಿ 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 11% ಡೌನ್ ಇದೆ. ಹಾಗೆ 1 ಇಯರ್ ಅಲ್ಲಿ 12% ಡೌನ್ ಇದೆ. 5 ಇಯರ್ಸ್ ಅಲ್ಲಿ 116% ನೋಡಬಹುದು. 2022 ಜನವರಿ ಹೈಯಿಂದ ಈಗಲೂ ಕೂಡ ಡೌನ್ ಅಲ್ಲೇ ಇದೆ ಸ್ಟಾಕ್, ಅರೌಂಡ್ 18%. ಸೇಮ್ ಬಜಾಜ್ ಫೈನಾನ್ಸ್ ಹಾಗೂ ಇದರ ಕತೆ ಕೂಡ ಸೇಮ್ ಇದೆ. ಹಾಗೇನ್ ಇದು ಕೂಡ ಮೋರ್ ದನ್ 50% ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವಂತಹ ಕಂಪನಿ ಪೇಂಟ್ ಸೆಕ್ಟರ್ ಅಲ್ಲಿ. ಇದು ಕೂಡ ಮಾರ್ಕೆಟ್ ಲೀಡರ್ ಸ್ಟಾಕ್ ಪೇಂಟ್ ಸೆಗ್ಮೆಂಟ್ ಅಲ್ಲಿ. ಇಲ್ಲೂ ಕೂಡ ಸೇಮ್ ಸಮಸ್ಯೆ ಆಗೋದು, ಸಣ್ಣ ಕಂಪನಿಗಳ ಮಾರ್ಕೆಟ್ ಶೇರ್ ಕ್ಯಾಪ್ಚರ್ ಮಾಡ್ಕೊಳ್ತವೆ ಹೊಸ ಕಂಪನಿಗಳು. ದೊಡ್ಡ ಕಂಪನಿಗಳಿಗೆ ಅಷ್ಟೊಂದು ಹೊಡೆತ ಬೀಳೋದಿಲ್ಲ. ಸೊ ಸ್ಟಡಿ ಮಾಡಬಹುದು ಇದನ್ನು ಕೂಡ. ಇದು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ, ಪೇಂಟ್ ಸೆಕ್ಟರ್ ಅಲ್ಲಿ ನಂಬರ್ 1 ಕಂಪನಿ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ, ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ. 2022ರಿಂದ ಈಚೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ. ನಂತರ 5ನೇ ಕಂಪನಿಗೆ ಬರೋದಾದ್ರೆ HUL ಅಥವಾ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್. ನಮಗೆ ಗೊತ್ತಿದೆ FMCG ಸೆಕ್ಟರ್ ಅಲ್ಲಿ ನಂಬರ್ 1 ಸ್ಟಾಕ್. ಜೊತೆಗೆ ಪರ್ಸನಲ್ ಕೇರ್, ಬ್ಯೂಟಿ ಕೇರ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಹೊಂದಿರುವಂತಹ ಕಂಪನಿ. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನಾವು ನೋಡೋದಾದ್ರೆ ನಿಯರ್ಲಿ 6 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಿಂದೂಸ್ತಾನ್ ಯೂನಿಲಿವರ್. ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. 6 ಮಂತ್ಸ್ ಅಲ್ಲಿ 1 ಇಯರ್ ಅಲ್ಲಿ ನೋಡಬಹುದು 5.5% ಡೌನ್ ಇದೆ. ಹಾಗೆ 5 ಇಯರ್ಸ್ ಅಲ್ಲಿ ನೋಡಬಹುದು ಜಸ್ಟ್ 42% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಇದು ಕೂಡ 2021 ಸೆಪ್ಟೆಂಬರ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ ನೋಡಬಹುದು. ಈಗಲೂ ಕೂಡ ನಿಯರ್ಲಿ 10% ಡೌನ್ ಇದೆ ಸ್ಟಾಕ್. ಮಧ್ಯೆ ಇನ್ನೂ ಜಾಸ್ತಿ ಡೌನ್ ಆಗಿತ್ತು ನೋಡಬಹುದು 30% ವರೆಗೂ. ನಂತರ ಒಂದಷ್ಟು ಕಮ್ ಬ್ಯಾಕ್ ಮಾಡಿ ಈಗ ನಿಯರ್ಲಿ 10% ಡೌನ್ ಇದೆ. ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇದು ಕೂಡ ಅಷ್ಟೇ, ಟಿಲ್ 2021 ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ. 2021 ನಂತರ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ. ಸೊ ಈ ಸೆಕ್ಟರ್ ಅಲ್ಲೂ ಕೂಡ ತುಂಬಾನೇ ಕಾಂಪಿಟೇಷನ್ ಇದೆ. ಸೊ ಆ ಕಾಂಪಿಟೇಷನ್ ಅಲ್ಲಿ ನಲುಗ್ತಾ ಇದೆ ಅಂತಾನೆ ಹೇಳ್ಬೋದು ಈ ಕಂಪನಿ ಸದ್ಯದ ಮಟ್ಟಿಗೆ. HUL ಬೇರೆ ಕಂಪನಿಗಳಿಗೆ ಈಗ ನಾವೇನು ಇಲ್ಲಿವರೆಗೂ ಕವರ್ ಮಾಡಿದ್ವಿ, ಆ ಕಂಪನಿಗಳಿಗೆ ಹೋಲಿಸಿದ್ರೆ ಈ ಕಂಪನಿಯಲ್ಲಿ ತುಂಬಾನೇ ಕಾಂಪಿಟೇಷನ್ ಇದೆ. ಸೊ ಅದೇ ಕಾರಣಕ್ಕೆ ಸ್ವಲ್ಪ ಮಾರ್ಜಿನ್ಸ್ ಕೂಡ ಕಂಪನಿಗೆ ಹೊಡೆತ ಕೊಡ್ತಾ ಇದೆ. ಅದೇ ಒಂದು ರೀಸನ್ಗೆ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬಟ್ ಅದೆಲ್ಲ ಸಮಸ್ಯೆಗಳಿಂದ ಆಚೆ ಬರುವಂತ ತಾಕತ್ತು ಖಂಡಿತ ಕಂಪನಿಗಿದೆ. ಬಟ್ ಯಾವಾಗ ಅದು ಗೊತ್ತಿಲ್ಲ. ಈ ಕಂಪನಿ ನನ್ನ ಪ್ರಕಾರ ನ್ಯಾಚುರಲ್ ಪ್ರಾಡಕ್ಟ್ಸ್ ಗಳ ಬಗ್ಗೆ ಗಮನ ಹರಿಸಿದ್ರೆ ಕಮ್ ಬ್ಯಾಕ್ ಬೇಗ ಬರ್ಬೋದು ಅಂದ್ಕೊಳ್ತೀನಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನರು ಜಾಸ್ತಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಕಡೆ ಗಮನ ಕೊಡ್ತಿದ್ದಾರೆ. ಆ ಒಂದು ಪಾಯಿಂಟ್ ಅನ್ನ ಬಳಸ್ಕೊಂಡು ಆ ಕಡೆ ಗಮನ ಹರಿಸಿದ್ರೆ ಬೇಗ ಕಮ್ ಬ್ಯಾಕ್ ಅನ್ನ ಮಾಡಬಹುದೇನೋ.
ಸೊ ನೋಡೋಣ, ಈಗಾಗಲೇ ಸಾಕಷ್ಟು ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡ್ತಿದೆ ಕಂಪನಿ. ಆ ನಿಟ್ಟಿನಲ್ಲಿ ಕೂಡ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ನಂತರ ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಬಜಾಜ್ ಫಿನ್ಸರ್, ಬಜಾಜ್ ಫೈನಾನ್ಸ್ ನ ಪೇರೆಂಟ್ ಕಂಪನಿ, 2.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಹಾಗೆ ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ 7% ಡೌನ್ ಇದೆ. 1 ಇಯರ್ ಅಲ್ಲೂ ಕೂಡ ನೋಡೋದು ಫ್ಲಾಟ್ ಪರ್ಫಾರ್ಮೆನ್ಸ್, ಎಲ್ಲಿತ್ತೋ ಅಲ್ಲೇ ಇದೆ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ 5 ಇಯರ್ಸ್ ನಮಗೆ ಪ್ರಾಪರ್ ಚಾರ್ಟ್ ಕಾಣೋದಿಲ್ಲ, ಕಾರಣ ಕಂಪನಿ ಬೋನಸ್ ಸ್ಪ್ಲಿಟ್ ಆದ್ಮೇಲೆ ಈ ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ ಪ್ರಾಪರ್ ಆಗಿ. ನೋಡಬಹುದು ಇಲ್ಲಿ ಅರೌಂಡ್ 64% ಡೌನ್ ಕಾಣುತ್ತೆ, ಬಟ್ ಇದು ಡೌನ್ ಆಗಿರೋದಲ್ಲ, ಗೂಗಲ್ ಅಲ್ಲಿ ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ, ಹಾಗಾಗಿ ನಮಗೆ ಡೌನ್ ಕಾಣುತ್ತೆ ಅಷ್ಟೇ, ಇದು ಆಕ್ಚುಲಿ ಡೌನ್ ಆಗಿರೋದಲ್ಲ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿವರೆಗೂ. ಇದರಲ್ಲೂ ವೊಲಟಿಲಿಟಿ ಇದೆ, ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಬಟ್ ಈ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಆಗೋದಿಲ್ಲ, ಇಲ್ಲಿ ಪ್ರಾಪರ್ ಕ್ಯಾಲ್ಕುಲೇಟ್ ಆಗಿಲ್ಲ, ಯಾಕಂದ್ರೆ ಚಾರ್ಟ್ ಅಡ್ಜಸ್ಟ್ ಆಗಿಲ್ಲದೆ ಇರೋದ್ರಿಂದ. ಬೋನಸ್ ಸ್ಪ್ಲಿಟ್ ನ ನಂತರ ಈ ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ. ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು, ಇಲ್ಲೂ ಕೂಡ ಒಳ್ಳೆ ಪೊಟೆನ್ಶಿಯಲ್ ಇದೆ. ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ. ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಬ್ಯಾಂಕಿಂಗ್ ಸೆಕ್ಟರ್ ನ ದಿಗ್ಗಜ HDFC ಬ್ಯಾಂಕ್ ಲಿಮಿಟೆಡ್. ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು, 12.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇದು ಕೂಡ ಅಷ್ಟೇ ತುಂಬಾನೇ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಅಂತ ಹೇಳ್ಬೋದು. 6 ತಿಂಗಳಲ್ಲಿ ನೋಡಬಹುದು ಮೈನಸ್ ಇದೆ, ಹಾಗೆ 1 ಇಯರ್ ಅಲ್ಲಿ ಮೈನಸ್ ಇದೆ. ಫ್ಲಾಟ್ ಪರ್ಫಾರ್ಮೆನ್ಸ್ ಅಂದ್ರೆ ಡೌನ್ ಆಗಿ ನಂತರ ರಿಕವರ್ ಆಗಿದೆ. ಮತ್ತೆ 5 ಇಯರ್ಸ್ ಪರ್ಫಾರ್ಮೆನ್ಸ್ 33%, ಜಸ್ಟ್ 33% 5 ಇಯರ್ಸ್ ಅಲ್ಲಿ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಟಿಲ್ 2021 ಅಕ್ಟೋಬರ್, ಇದು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಕನ್ಸಿಸ್ಟೆಂಟ್ ಆಗಿ. 2021 ಅಕ್ಟೋಬರ್ ಇಂದ ಕೂಡ ಡೌನ್ ಅಲ್ಲಿ ಇದೆ ಸ್ಟಾಕ್, ಅಥವಾ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ. ಇದು ಕೂಡ ಅಷ್ಟೇ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಮಾರ್ಕೆಟ್ ಲೀಡರ್. ಈ ಕಂಪನಿಗೆ ಯಾವತ್ತು ಬರುತ್ತೋ ದಿನ ಗೊತ್ತಿಲ್ಲ. ಎಸ್ಪೆಷಲಿ ಮರ್ಜರ್ ನ ನಂತರ ಒಂದಷ್ಟು ಚೇಂಜಸ್ ಆಗಿದೆ ಕಂಪನಿಯಲ್ಲಿ, ವ್ಯಾಲ್ಯೂಯೇಷನ್ ಆಗ್ಬೋದು ಅಥವಾ NPS ಅಲ್ಲಿ ಆಗ್ಬೋದು. ಇವೆಲ್ಲನೂ ಕೂಡ ಸ್ವಲ್ಪ ಬಿಗ್ ಇಂಪ್ಯಾಕ್ಟ್ ಅನ್ನ ಈ ಕಂಪನಿ ಮೇಲೆ ಮಾಡಿದಾವೆ. ಬಟ್ ಮುಂದಿನ ದಿನಗಳಲ್ಲಿ ಅವೆಲ್ಲ ಕೂಡ ಸಾರ್ಟ್ ಔಟ್ ಆಗುತ್ತೆ. ಆ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ಆ ಕೇಪಬಿಲಿಟಿ ಇದೆ ಅವನ್ನೆಲ್ಲ ಸಾರ್ಟ್ ಔಟ್ ಮಾಡೋ ಅಂತದ್ದು. ಹಾಗಾಗಿ ಖಂಡಿತ ಇವತ್ತಲ್ಲ ನಾಳೆ ಈ ಕಂಪನಿ ಕೂಡ ಕಮ್ ಬ್ಯಾಕ್ ಮಾಡುತ್ತೆ. ಬಟ್ ಟೈಮಿಂಗ್ ಅಂತೂ ಯಾರಿಗೂ ಗೊತ್ತಿರೋದಿಲ್ಲ ಮಾರ್ಕೆಟ್ ಅಲ್ಲಿ, ನಿಮಗೆ ಗೊತ್ತಿದೆ. ಲಾಸ್ಟ್ 1 ಮಂತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು, ಬಟ್ ನೆನೆ ಒಂದೇ ದಿನ 4.5% ಬಿತ್ತು ಬಿಕಾಸ್ ಆಫ್ ಬಿಸ್ನೆಸ್ ಅಪ್ಡೇಟ್ಸ್. ಬಟ್ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ನಮಗೆ ಪ್ರಾಪರ್ ನಂಬರ್ಸ್, ಯಾಕಂದ್ರೆ ಈ ತಿಂಗಳ 20ನೇ ತಾರೀಕು ರಿಸಲ್ಟ್ ಇದೆ. ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ, ಆಗ ನಮಗೆ ಇನ್ನೂ ಕ್ಲಾರಿಟಿ ಸಿಗಬಹುದು ಕಂಪನಿಯ ಬಿಸ್ನೆಸ್ ಬಗ್ಗೆ. ಇಂಟ್ರೆಸ್ಟ್ ಇರೋರು HDFC ಬ್ಯಾಂಕ್ ಅನ್ನ ಸ್ಟಡಿ ಮಾಡಬಹುದು. ನಂತರ ಇನ್ನೊಂದು ಕಂಪನಿ, ಸ್ವಲ್ಪ ಈ ಎಲ್ಲ ಕಂಪನಿಗಳಿಗೆ ಹೋಲಿಸಿದ್ರೆ ಸಣ್ಣ ಕಂಪನಿ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಅರೌಂಡ್ 60,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬರ್ಜರ್ ಪೇಂಟ್ಸ್ ಇಂಡಿಯಾ ಲಿಮಿಟೆಡ್. ಜೊತೆಗೆ ಕಂಪನಿಗೆ 100 ವರ್ಷಗಳ ಇತಿಹಾಸ ಇರುವಂತಹ ಕಂಪನಿ. 1923ರಲ್ಲಿ ಶುರುವಾಗಿರುವಂತಹ ಕಂಪನಿ, ಆಲ್ಮೋಸ್ಟ್ 100+ ಇಯರ್ಸ್ ಆಗ್ಬಿಟ್ಟಿದೆ, 101 ವರ್ಷ. ಹಾಗೆ ಲಾಸ್ಟ್ 6 ಮಂತ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ 11% ಡೌನ್ ಇದೆ 6 ಮಂತ್ಸ್ ಅಲ್ಲಿ. 1 ಇಯರ್ ಅಲ್ಲಿ 8% ಡೌನ್ ಇದೆ. ನಂತರ 5 ಇಯರ್ಸ್ ಪರ್ಫಾರ್ಮೆನ್ಸ್ 96%. ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಇದು ಕೂಡ ನೋಡಬಹುದು ಜನವರಿ 21ರಿಂದ ಕೂಡ ಡೌನ್ ಅಲ್ಲಿ ಇದೆ, ಅಥವಾ ನಾವು ಈ ಐನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಜುಲೈ 21, ಅಲ್ಲಿಂದ ಕೂಡ ಇವಾಗಿನ ಲೋಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಈವನ್ ನಾವು 30% ಡೌನ್ ಇದೆ ಸ್ಟಾಕ್. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಟಿಲ್ ಜುಲೈ 2021 ವರೆಗೂ. ಅದರ ನಂತರ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಬಂದಿದೆ. ಅಂದ್ರೆ ಆ ಟೈಮ್ ಅಲ್ಲಿ ಎಲ್ಲಾ ಕಂಪನಿಗಳಲ್ಲೂ ಕೂಡ ಡೌನ್ ಫಾಲ್ ಬಂದಿತ್ತು, ಯಾಕಂದ್ರೆ 2020 ಇಂದ 2021 ಅಕ್ಟೋಬರ್ ನವೆಂಬರ್ ವರೆಗೂ ಸ್ಟಾಕ್ ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು. 21 ಆಫ್ಟರ್ ಕರೆಕ್ಷನ್ ಬಂದಿತ್ತು, ಓವರ್ ಆಲ್ ಮಾರ್ಕೆಟ್ ಅಲ್ಲೇ ಕರೆಕ್ಷನ್ ಬಂದಿತ್ತು. ಆಗ ಈ ಸ್ಟಾಕ್ ಗಳಲ್ಲೂ ಕೂಡ ಕರೆಕ್ಷನ್ ಬಂತು. ನಂತರ ರಿಕವರಿ ಮೋಡ್ಗೆ ಬರ್ತಾ ಇದ್ವು. ಅಷ್ಟರಲ್ಲಿ ಬಿರ್ಲಾ ವಾಪಸ್ ಪೇಂಟ್ ಸೆಕ್ಟರ್ಗೆ ಎಂಟರ್ ಆಗ್ತಿದೆ ಅನ್ನೋಂತ ನ್ಯೂಸ್ ಬಂತು. ಅದು ಮತ್ತೆ ಸ್ಟಾಕ್ ಗಳನ್ನ ಕೆಳಗಡೆ ತಾಳ್ತು. ಏಷ್ಯನ್ ಪೇಂಟ್ಸ್ ಆಗ್ಬೋದು ಅಥವಾ ಬರ್ಜರ್ ಪೇಂಟ್ಸ್ ಆಗ್ಬೋದು, ಎರಡು ಕೂಡ. ನಂತರ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕಂಪನಿಗಳು ಕಮ್ ಬ್ಯಾಕ್ ಅನ್ನ ಮಾಡಿಲ್ಲ, ಸ್ಟ್ರಗಲ್ ಮಾಡ್ತಿದ್ದಾವೆ. ಬಟ್ ಪೊಟೆನ್ಶಿಯಲ್ ಅಂತೂ ಇದೆ, ಇವತ್ತೆಲ್ಲ ನಾಳೆ ಕಮ್ ಬ್ಯಾಕ್ ಮಾಡ್ತವೆ. ಬಟ್ ಸಮಯ ಎಷ್ಟು ತಗೊಳುತ್ತೆ ಇನ್ನೂ ಗೊತ್ತಿಲ್ಲ. ಸೊ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. 8 ಕಂಪನಿಗಳನ್ನ ನಾನು ಕವರ್ ಮಾಡಿದ್ದೀನಿ, ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರುವಂತಹ ಕಂಪನಿಗಳು. ಬಟ್ ಎಲ್ಲನೂ ಕೂಡ ಹೈ ಪೊಟೆನ್ಶಿಯಲ್ ಇರುವಂತಹ ಕಂಪನಿಗಳೇ, ಯಾವ ಕೂಡ ಕಮ್ ಬ್ಯಾಕ್ ಮಾಡಲ್ಲ ಅನ್ನುವಂತ ಕಂಪನಿಗಳಲ್ಲ. ಹೈ ಪೊಟೆನ್ಶಿಯಲ್ ಇದೆ, ಬಟ್ ಫಾರ್ ಟೈಮ್ ಬೀಯಿಂಗ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದೇವೆ. ಯಾವತ್ತು ಕಮ್ ಬ್ಯಾಕ್ ಮಾಡ್ತಾವೆ ಅವತ್ತು ಖಂಡಿತ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತವೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇನ್ವೆಸ್ಟ್ ಮಾಡಿದವ್ರಿಗೆ ತಾಳ್ಮೆ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೇ ದೊಡ್ಡ ಕಂಪನಿ ಆಗಿರ್ಲಿ, ಎಷ್ಟೇ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರ್ಲಿ, ಪ್ರತಿಯೊಂದು ಕಂಪನಿಗೂ ಕೂಡ ಈ ರೀತಿಯ ಫೇಸ್ ಗಳು ಬಂದೇ ಬರುತ್ತೆ, ಬರಲ್ಲ ಅನ್ನೋ ಮಾತೇ ಇಲ್ಲ. ಮಾರ್ಕೆಟ್ ಅಲ್ಲಿ ಕಂಪನಿಗಳು ಬಿಸ್ನೆಸ್ ಚೆನ್ನಾಗಿ ಮಾಡ್ತಿದ್ರು ಕೂಡ ಸ್ಟಾಕ್ ಪ್ರೈಸ್ ಅಲ್ಲಿ ಮೊಮೆಂಟಮ್ ಇರೋದಿಲ್ಲ. ಬಟ್ ಕಮ್ ಬ್ಯಾಕ್ ಮಾಡಿದಾಗ ಖಂಡಿತ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನೇ ಮಾಡ್ತವೆ. ಈ ಎಲ್ಲಾ ಕಂಪನಿಗಳಿಗೂ ಕೂಡ ಆ ಪೊಟೆನ್ಶಿಯಲ್ ಇದೆ. ಸೊ ನೋಡೋಣ ಯಾವತ್ತು ಇವುಗಳ ಟೈಮ್ ಬರುತ್ತೆ ಅಂತ. ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇನ್ವೆಸ್ಟರ್ಸ್ ಇರಬೇಕು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಗಳಿಸಬೇಕು ಅಂತಂದ್ರೆ ತಾಳ್ಮೆ ಇಂಪಾರ್ಟೆಂಟ್. ಯಾರಿಗೆ ತಾಳ್ಮೆ ಇದೆಯೋ ಅವರು ಒಳ್ಳೆ ಲಾಭವನ್ನ ಗಳಿಸ್ತಾರೆ. ಯಾರಿಗೆ ತಾಳ್ಮೆ ಇಲ್ವೋ ಅವರು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇನ್ನೊಂದ್ ಕಡೆಯಿಂದ ಮತ್ತೊಂದ್ ಕಡೆ ಜಂಪ್ ಆಗ್ತಾನೆ ಇರ್ತಾರೆ. ಜಂಪ್ ಆಗೋ ಮಧ್ಯೆ ಎಲ್ಲೋ ಒಂದ್ ಕಡೆ ಕಳ್ಕೊಂಡಿರ್ತಾರೆ. ಸೊ ನೋಡೋಣ ಇವೆಲ್ಲ ಕಂಪನಿಗಳು ಯಾವಾಗ ಕಮ್ ಬ್ಯಾಕ್ ಮಾಡ್ತವೆ ಅಂತ. ಇಂಟ್ರೆಸ್ಟ್ ಇರೋರು ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಬಹುದು. ಎಲ್ಲಾನು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳೇ. ಸರಿ ಗೆಳೆಯರೆ,
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.